ಸಂಗೀತ ಬೆಳಿಗ್ಗೆ ಕಿಚನ್ನಲ್ಲಿ ತಿಂಡಿ ತಯಾರಿ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮನೇಲಿ ಒಬ್ರಾದ್ಮೇಲೆ ಒಬ್ರು ಒಂದಲ್ಲ ಒಂದ್ ಕಾರಣಕ್ಕೆ ಅವಳನ್ನ ಕರೆಯೋಕ್ ಶುರು ಮಾಡ್ತಾರೆ. ಸಂಗೀತ, ಬೇಗ ಒಂದ್ ಸ್ವಲ್ಪ ದೇವ್ರ ಕೋಣೆ ಕ್ಲೀನ್ ಮಾಡ್ಕೊಡಮ್ಮ, ನಾನು ಪೂಜೆ ಮಾಡ್ಬೇಕು. ಸರಿ ಅತ್ತೆ, ಒಂದ್ ಸ್ವಲ್ಪ ತಿಂಡಿ ಮಾಡಿ ಮುಗಿಸಿ ಬರ್ತೀನಿ ರೀ. ಸಂಗೀತ, ನನ್ನ ವಾಚ್ ಎಲ್ಲಿಟ್ಟಿದ್ಯಾ? ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ. ಬೇಗ ಬಂದು ಹುಡುಕೊಡು. ಅದಕ್ಕೆ ನನ್ನ ಹೊಸ ಸ್ಲಿಪ್ಪರ್ ಎಲ್ಲಿಟ್ಟಿದ್ದೀರಾ? ಮೊನ್ನೆ ತಾನೇ ತಂದಿದ್ನಲ್ಲ, ರೂಮಲ್ಲೂ ಸಿಕ್ತಿಲ್ಲಪ್ಪ, ಎಲ್ಲಿಟ್ಟಿದ್ದೀರಾ? ಒಂದ್ ಸ್ವಲ್ಪ ಹುಡ್ಕೊಡಿ. ಸಂಗೀತನ್ಗೆ ಈ ಕಡೆ ಅಡುಗೆ ಮನೆ ಕೆಲಸ, ಆ ಕಡೆ ಮನೆಯವರು ಒಂದಲ್ಲ ಒಂದು ಕಾರಣಕ್ಕೆ ಅವಳನ್ನ ಕರೀತಾ ಇರ್ತಾರೆ. ಹಾಗಾಗಿ ಅವಳು ಟೆನ್ಷನ್ ಮಾಡ್ಕೊಂಡು ಕಿಚನ್ನಿಂದ ಆಚೆ ಬರ್ತಾಳೆ. ಎಲ್ರಿಗೂ ಅವ್ರಗಳಿಗೆ ಬೇಕಾಗಿರೋ ವಸ್ತುಗಳನ್ನ ಹುಡುಕೊಡ್ತಾಳೆ. ಇರಿಟೇಟ್ ಆಗಿ ಕೋಪ ಮಾಡ್ಕೊಂಡು ಸೋಫಾ ಮೇಲೆ ಬಂದು ಕೂತ್ಕೋತಾಳೆ. ಇದೇನಮ್ಮ ಸಂಗೀತ, ಆರಾಮಾಗಿ ಬಂದು ಕೂತ್ಕೊಂಡ್ಬಿಟ್ಟಿಯಲ್ಲ, ನಾನು ಅವಾಗಿಂದ ಒಂದ್ ಸ್ವಲ್ಪ ದೇವ್ರ ಕೋಣೆ ಕ್ಲೀನ್ ಮಾಡ್ಕೊಡು ಅಂತ ಕೇಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡ್ಕೊಟ್ಟು ಆಮೇಲೆ ಬೇಕಿದ್ರೆ ಬಂದು ಕೂತ್ಕೋ ಬಾ. ಅತ್ತೆ, ನಾನು ಮನುಷ್ಯಳು, ಮಷಿನ್ ಅಲ್ಲ. ನನಗೂ ಇರೋದು ಎರಡೇ ಕೈ. ನಾನು ಬೆಳಗ್ಗೆ ಎದ್ದು ಅಡುಗೆ ಮನೆಯಲ್ಲಿ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲರೂ ಸೇರ್ಕೊಂಡು ನಿಮ್ಗಳು ಒಂದಲ್ಲ ಒಂದು ಕೆಲಸಕ್ಕೆ ನನ್ನನ್ನು ಕರೀತಾ ಇದ್ದೀರಾ. ಈ ಕಡೆ ಅಡುಗೆ ಮನೆ ಕೆಲಸನೂ ಮಾಡ್ಕೊಳ್ತಾ ನಿಮಗೆ ಬೇಕಾಗಿರೋದನ್ನು ಹುಡ್ಕೊಡೋದು ಎಲ್ಲ ಮಾಡಬೇಕು. ಒಂದು ಸ್ವಲ್ಪ ನಿಮ್ಮ ಕೆಲಸನಾದರೂ ನೀವು ಮಾಡ್ಕೊಳಕ್ಕಾಗಲ್ವಾ? ಈ ವಯಸ್ಸಲ್ಲಿ ಮನೆ ಕೆಲಸ ಎಲ್ಲ ನೀವು ಮಾಡಿ ಅಂತ ನನಗೆ ಹೇಳ್ತಾ ಇದೆಯಾ ಅಲ್ವಾ? ಕಲಿಯುಗ, ಘೋರ ಕಲಿಯುಗ, ಏನು ಮಾಡೋದು? ಸೊಸೆಯವ್ರ ಹತ್ರ ಈ ಥರ ಅನ್ನಿಸ್ಕೊಳ್ಳೋದೇ ಅತ್ತೆಯವ್ರ ಹಣೆ ಬರ. ಅತ್ತೆ, ಈ ಥರ ಎಲ್ಲ ಮಾತಾಡೋದ್ರ ಬದಲು ಮನೆ ಕೆಲಸದಲ್ಲಿ ನನಗೊಂದು ಸ್ವಲ್ಪ ಸಹಾಯ ಆಗಕ್ಕೆ ಒಬ್ಳು ಮನೆ ಕೆಲಸದವಳನ್ನಾದ್ರೂ ತಗೊಳ್ಳಿ. ಏನು ಮನೆ ಕೆಲಸದವಳ? ಏನು ಹೇಳ್ತಿದ್ದೀರಾ ಅದಕ್ಕೆ? ನಾವು ನಮ್ಮ ಮನೇಲಿ ಯಾವತ್ತೂ ಮನೆ ಕೆಲಸದವ್ರನ್ನ ಇಟ್ಕೊಂಡಿಲ್ಲ. ಅರೆ, ಇದೊಳ್ಳೆ ಕಥೆ ಆಯ್ತಲ್ಲ. ನೀವು ನಿಮ್ಮ ಮನೇಲಿ ಇಲ್ಲಿವರೆಗೂ ಮನೆ ಕೆಲಸದವ್ರನ್ನ ಇಟ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ಇನ್ನು ಮುಂದೆನೂ ಯಾವಾಗಲೂ ಇಟ್ಕೊಳ್ಳೇಬಾರ್ದು ಅಂತ ಅರ್ಥನಾ? ಈ ಅಡುಗೆ ಕೆಲಸ, ಮನೆ ಕೆಲಸ, ಅದ್ರ ಜೊತೆ ನಿಮ್ಗಳ ಕೆಲಸನೂ ನನಗೆ ಹೇಳ್ತಿರ್ತೀರ. ನನಗಂತೂ ಸಾಕಾಗಿ ಹೋಗುತ್ತೆ. ಒಬ್ರು ಮನೆ ಕೆಲಸದವ್ರು ಅಂತ ಇದ್ರೆ ನನಗೂ ಎಷ್ಟೋ ಅನುಕೂಲ ಆಗುತ್ತೆ ಗೊತ್ತಾ? ಸಾಕು ಸುಮ್ಮನಿರಮ್ಮ ಸಂಗೀತ, ಸಾಕಾಗಿ ಹೋಗುತ್ತೆ ಅಂತ ಹೇಳಕ್ಕೆ ನಿನಗೇನು ವಯಸ್ಸಾಗಿ ಹೋಗಿದ್ಯಾ? ಇನ್ನು ಚಿಕ್ಕ ವಯಸ್ಸಪ್ಪ, ಕಲ್ ತಿಂದು ಕರಗಿಸೋ ವಯಸ್ಸು. ಈಗಲೇ ಸಾಕಾಯ್ತು ಅಂದರೆ ಹೇಗೆ? ನಿನಗೆ ವಯಸ್ಸಾಗುತ್ತಲ್ಲ, ಅವಾಗ ಬೇಕಿದ್ರೆ ಆ ಮಾತು ಹೇಳು. ಈಗ ನಡಿ, ಒಂದು ಸ್ವಲ್ಪ ದೇವ್ರ ಮನೆ ಬೇಗ ಕ್ಲೀನ್ ಮಾಡಿಕೊಡು, ತಡ ಆಗ್ತಿದೆ ಪೂಜೆ ಮಾಡೋಕ್ಕೆ. ನನಗೆ ಪೂಜೆ ಮಾಡೋಕ್ಕೆ ಬೇಕಾಗಿರೋ ಬೇರೆ ಎಲ್ಲ ನಾನು ರೆಡಿ ಮಾಡ್ಕೋತೀನಿ. ಅಲ್ಲ, ನನ್ನ ಮಾತು ಒಂದು ಸ್ವಲ್ಪ, ಅಲ್ಲ, ನಾನು ಹೇಳೋದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಇವ್ರುಗಳು. ನನಗೆ ಒಬ್ಬಳೇ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿದೆ. ಒಬ್ಳು ಮನೆ ಕೆಲಸದವ್ಳನ್ನ ಇಟ್ಕೊಳ್ಳೋಣ ಅಂದರೆ ಯಾರು ಕಿವಿ ಮೇಲೆ ಹಾಕೊಳ್ತಾ ಇಲ್ಲ. ಅದು ಏನು ಬೇಕಾದರೂ ಆಗಲಿ, ನಾನಂತೂ ಒಬ್ಳು ಮನೆ ಕೆಲಸದವಳನ್ನ ಇಟ್ಕೋತೀನಿ. ಸಂಗೀತ ಹಾಗೂ ಹೀಗೂ ಮಾಡಿ ಮನೆ ಕೆಲಸಕ್ಕೊಬ್ರನ್ನ ತಗೊಳ್ಳೋಕ್ಕೆ ಮನೆಯವರೆಲ್ಲರನ್ನೂ ಒಪ್ಪಿಸ್ತಾಳೆ. ಹೀಗೆ ಮನೆ ಕೆಲಸದವಳಾಗಿ ಗೀತಾಳ ಎಂಟ್ರಿ ಆಗುತ್ತೆ. ನಮಸ್ತೆ ಅಮ್ಮ, ನಾನು ಗೀತಾ. ನೋಡಿಮ್ಮ, ನಾನು ಅಡುಗೆ ಮನೆ ಕೆಲಸ, ಮನೆ ಗುಡ್ಸೋದು, ಒರೆಸೋದು, ಪಾತ್ರೆ, ಬಟ್ಟೆ ಎಲ್ಲ ಮಾಡ್ತೀನಿ. ಆದರೆ ನಿಮ್ಮ ಮನೆ ಬಚ್ಚಲ ತೊಳಿ, ಟಾಯ್ಲೆಟ್ ತೊಳಿ ಅಂದರೆ ನನಗಾಗಲ್ಲಮ್ಮ. ಅದನ್ನು ನನ್ನಿಂದ ಆಗದೆ ಇರೋ ಕೆಲಸ, ಅದನ್ನು ಬಿಟ್ಟು ಎಲ್ಲ ಮಾಡ್ತೀನಿ. ಸರಿ ಸರಿ ಆಯಿತು. ಮೊದಲು ನಿನಗೆ ಸಂಬಳ ಎಷ್ಟು ಕೊಡಬೇಕು ಅದನ್ನು ಹೇಳು. ಯಾಕಂದರೆ ನಾವು ತಿಂಗಳಿಗೆ 3,000 ರೂಪಾಯಿ, 3,000 ರೂಪಾಯಿ ಮೇಲೆ 1 ರೂಪಾಯಿ ಕೊಡಲ್ಲ. ಏನು 3,000 ರೂಪಾಯಿನಾ? ನಿಮ್ಮ 3,000 ರೂಪಾಯಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಈ ಗೀತಾ ಯಾರ ಮನೇಲಿ ಆದರೂ 6,000 ರೂಪಾಯಿ ಮೇಲ್ ಸಂಬಳ ಇದ್ರಷ್ಟೇ ಕೆಲಸ ಮಾಡೋದು. ಅಷ್ಟು ಕೊಡತ್ತಿದ್ರೆ ಮಾತಾಡಿ, ಇಲ್ಲ ಅಂದರೆ ಮಾತಾಡೋಕ್ಕೆ ಹೋಗ್ಬೇಡಿ. ಅಡುಗೆ ಕೆಲಸ, ಮನೆ ಕೆಲಸ ಅಂದ್ರೆ ಏನು ಸಾಮಾನ್ಯ ಆಗತ್ತಾ? ಎಷ್ಟು ಕೆಲಸ ಆಗತ್ತೆ? ಸ್ವಲ್ಪ ಕೆಲಸ ಎಷ್ಟಿರುತ್ತೆ ಅದನ್ನ ನೋಡಾದ್ರೂ ಮಾತಾಡಿ ನೀವು. ಆಯ್ತು ಗೀತಾ, ಈಗೇನು ನಿನಗೆ 6,000 ರೂಪಾಯಿ ಮೇಲೆ ಸಂಬಳ ಬೇಕು ತಾನೆ? ಸರಿ, 7,000 ರೂಪಾಯಿ ಸಂಬಳ ಕೊಡ್ತೀನಿ. ಆದರೆ ನೀನೊಂದು ಸ್ವಲ್ಪ ರಜಾ ಗೀಜಾ ತಗೊಳ್ಳೋದನ್ನ ಕಡಿಮೆ ಮಾಡಬೇಕು ಅಷ್ಟೇ. ನೀನು ಇವತ್ತಿಂದನೇ ಕೆಲಸ ಶುರು ಮಾಡಿಬಿಡು. ಸಂಗೀತ, ಏನಾಗಿದೆಯಾ ನಿನಗೆ? 7,000 ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಒಪ್ಕೊಳ್ತಾ ಇದೆಯಲ್ಲ? ಅತ್ತೆ, ನೀವು ಮೊದಲನೇ ಸಲ ಕೆಲಸದವಳನ್ನ ಇಟ್ಕೊಳ್ತಾ ಇದ್ದೀರಲ್ಲ, ಅದಕ್ಕೆ ನಿಮಗೆ ಇದು ಜಾಸ್ತಿ ಅಂತ ಅನಿಸ್ತಾ ಇದೆ. ಎಷ್ಟೋ ಜನ ಇದಕ್ಕಿಂತ ಜಾಸ್ತಿ ಸಂಬಳ ಕೊಡ್ತಾರೆ ಗೊತ್ತಾ? ಕೆಲಸದವರು ಸಿಗೋದೇ ಕಷ್ಟ ಇವಾಗ. ಅದಕ್ಕೆ ಸುಮ್ಮನೆ ಇರಿ, ಏನಾಗಲ್ಲ. ಸರಿನಮ್ಮ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಆದರೆ ಇವಳಿಗೆ ಮೊದಲು ನನಗೆ ಸ್ಟ್ರಾಂಗ್ ಆಗಿ ಟೀ ಮಾಡ್ಕೊಡಕ್ಕೆ ಹೇಳು, ಭಾಳ ತಲೆನೋವ್ತಾ ಇದೆ. ಆಯ್ತಮ್ಮ ಅವರೇ, ಸ್ಟ್ರಾಂಗ್ ಟೀ ತಾನೇ, ಈಗಲೇ ಮಾಡ್ಕೊಡ್ತೀನಿ. ನನಗೆ ನಿಮ್ಮ ಅಡುಗೆ ಮನೆ ಎಲ್ಲಿದೆ ಅಂತ ತೋರಿಸಿ. ಗೀತಾ, ಬಾ ನನ್ನ ಜೊತೆ, ನಿನಗೆ ಅಡುಗೆ ಮನೆ ತೋರಿಸ್ತೀನಿ. ಯಾವ್ಯಾವ ಸಾಮಾನು ಎಲ್ಲೆಲ್ಲಿದೆ, ನೀನು ಏನೇನು ಕೆಲಸ ಮಾಡಬೇಕಾಗುತ್ತೆ ಎಲ್ಲ ಹೇಳ್ತೀನಿ. ಸಂಗೀತ ಗೀತನ ಕರ್ಕೊಂಡು ಹೋಗಿ ಅವಳು ಏನೇನು ಕೆಲಸ ಮಾಡಬೇಕಾಗುತ್ತೆ ಎಲ್ಲ ಹೇಳ್ತಾಳೆ. ಗೀತಾ ಅವತ್ತಿಂದನೇ ಕೆಲಸ ಶುರು ಮಾಡ್ತಾಳೆ. 1-2-3 ದಿನಗಳಲ್ಲೇ ಗೀತಾ ಮಾಡೋ ಅಡುಗೆ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ. ಅದಕ್ಕೆ ನೀವು ಅದು ಎಲ್ಲಿಂದ ಈ ಗೀತನ ಹುಡುಕಿದಿರೋ ಗೊತ್ತಿಲ್ಲ, ಅಡುಗೆ ಅಂತೂ ಸಖತ್ತಾಗಿ ಮಾಡ್ತಾಳೆ. ನಂಗಂತೂ ಸಖತ್ ಇಷ್ಟ ಆಯಿತು. ಹೌದು, ಅದಂತೂ ನಿಜ. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ಅಂದರೆ ಏನೋ ಅರ್ಥ? ಇಷ್ಟು ದಿನ ಏನು ನೀನು ಅರ್ಧ ಹೊಟ್ಟೆ ಊಟ ಮಾಡ್ತಿದ್ಯಾ? ಅಷ್ಟು ಕೆಟ್ಟದಾಗ ಅಡುಗೆ ಮಾಡ್ತಿದ್ವಾ ಮನೇಲಿ? ಅಯ್ಯೋ ಅಮ್ಮ, ನನ್ನ ಮಾತಿನ ಅರ್ಥ ಅದಲ್ಲ. ನಾನು ಹೇಳಿದ್ದೇನೆಂದ್ರೆ, ಸಾಕು ಸುಮ್ಮನಿರು. 1-2 ದಿನ ಮನೆ ಕೆಲಸದವಳು ಬಂದು ಅಡುಗೆ ಮಾಡಿದ ತಕ್ಷಣ ಇಷ್ಟು ದಿನ ಅಡುಗೆ ಮಾಡಿದವರೆಲ್ಲ ಮೂಲೆ ಗುಂಪಾಗಿ ಹೋದ್ರು. ಸರಿ ನಡೀರಿ, ರೂಮಿಗೆ ಹೋಗಿ ಮಲ್ಕೊಳ್ಳಿ. ಅಕ್ಕ, ಎಲ್ಲರೂ ಊಟ ಆಯ್ತಲ್ಲ, ನಾನು ಹೋಗಿ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ. ಸರಿ, ನೀನು ಹೋಗಿರೋ, ನಾನು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಸರಿ.
ಸಂಗೀತ, ನಾನು ಬರೀ ಅವರಿಬ್ಬರಿಗಷ್ಟೇ ಅಲ್ಲ, ನಿನಗೂ ಸೇರೇ ಹೇಳಿದ್ದು. ನಡಿ, ನೀನು ರೂಮಿಗೆ ಹೋಗಿ ಮಲ್ಕೋ. ಅತ್ತೆ, ನಾನು ಸ್ವಲ್ಪ ಗೀತನ್ಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿ ಆಮೇಲೆ ಮಲ್ಕೊಳ್ತೀನಿ. ನೀವು ಹೋಗಿ ಮಲ್ಕೊಳ್ಳಿ ಅತ್ತೆ. ಸಂಗೀತನ್ಗೆ ಮನೆ ಕೆಲಸದವಳು ಬಂದರೂ ಕೂಡ ಮೊದಲಿನ ಥರ ಮನೆ ಕೆಲಸ ಮಾಡೋ ಅಭ್ಯಾಸ ಮಾತ್ರ ಹೋಗಿರಲ್ಲ. ಹಾಗಾಗಿ ಅವಳು ಗೀತನ್ಗೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇರ್ತಾಳೆ. ಒಂಥರ ಹೇಳ್ಬೇಕಂದ್ರೆ ಗೀತನ್ಗಿನ್ನ ಜಾಸ್ತಿ ಕೆಲಸ ಅವಳೇ ಮಾಡ್ತಾ ಇರ್ತಾಳೆ. ಹಾಗಾಗಿ ಗೀತನ್ಗೆ ತುಂಬಾನೇ ಫ್ರೀ ಟೈಮ್ ಸಿಗ್ತಿರುತ್ತೆ. ಆ ಟೈಮಲ್ಲೆಲ್ಲ ಅವಳು ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ತಿರ್ತಾಳೆ, ಇಲ್ಲ ಮೊಬೈಲ್ ನೋಡ್ತಾ ಇರ್ತಾಳೆ. ಒಂದಿನ ಪಕ್ಕದ ಮನೆ ಹೆಂಗಸು ಶಾಂತ ಬರ್ತಾಳೆ. ಅಷ್ಟೊತ್ತಿಗೆ ಗೀತಾ ಮೊಬೈಲ್ ನೋಡ್ತಾ ಕೂತಿರ್ತಾಳೆ. ಏನಮ್ಮ, ಸ್ವಲ್ಪ ಮೊಬೈಲ್ ನೋಡೋದ್ ಬಿಟ್ಟು ನಿಮ್ಮ ಅಮ್ಮವ್ರನ್ನ ಕರೀತೀಯಾ? ನಾನು ಮೊಬೈಲ್ ನೋಡಿದ್ರೆ ನಿಮಗೇನ್ರಿ? ನೀವೇ ಕರೀರಿ, ಏನಾಗ್ಬಿಡತ್ತೆ, ನಾನು ಬ್ಯುಸಿ ಇದ್ದೀನಿ. ಅಮ್ಮ ದೇವ್ರಿ, ಇವಳು ತೌಲತ್ತೆ. ಈ ಪದ್ಮ ಯಾವತ್ತೂ ಇಟ್ಕೊಳ್ದೆ ಇರೋಳು ಇವಾಗ ಮನೆ ಕೆಲಸದವನು ಇಟ್ಕೊಂಡಿದ್ದಾಳೆ. ಅದು ಎಷ್ಟು ದುರಹಂಕಾರ ಇರೋಳನ್ನ. ಇವಳ ಹತ್ರ ಅದು ಹೆಂಗ್ ಕೆಲಸ ಮಾಡಿಸ್ಕೊಳ್ತಾಳಪ್ಪ. ಪದ್ಮ, ಪದ್ಮ. ಅರೆ ಶಾಂತ, ಎಷ್ಟು ದಿನ ಆದ್ಮೇಲೆ ಮನೆಗೆ ಬರ್ತಿದ್ಯಾ? ಇಲ್ಲೇ ಪಕ್ಕದಲ್ಲೇ ಇದ್ರೂ ಬರಲ್ಲಪ್ಪ. ಬಾ ಕೂತ್ಕೋ ಬಾ. ಶಾಂತ ಕೂತ್ಕೊಂಡಿರೋ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಅಲ್ಲ ಪದ್ಮ, ಮನೆ ಕೆಲಸದವಳು ಇರ್ಬೇಕಿದ್ರೆ ನೀನ್ ಯಾಕೆ ಹೋಗಿ ಕಾಫಿ ಮಾಡ್ತೀಯಾ? ಇವಳಿಗೆ ಹೇಳು, ಮಾಡ್ಕೊಂಡು ಬರ್ತಾಳೆ. ಹೌದಲ್ಲ, ನೀನ್ ಸರಿಯಾಗಿ ಹೇಳ್ದೆ. ಇವಳಿದ್ರೂ ಸಣ್ಣ ಪುಟ್ಟ ಕೆಲಸ ಎಲ್ಲ ನಾವೇ ಮಾಡ್ಕೊಂಡು ಅಭ್ಯಾಸ ಆಗಿ ಹೋಗಿದೆ. ಗೀತಾ, ಹೋಗೊಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಬಾ. ಹಾ ಸರಿ, ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳೋಕ್ಕೂ ಬಿಡಲ್ಲ ಈ ಮುದುಕಿ. ಪದ್ಮ, ಇವಳೇನು ನಿಮ್ಮ ಮನೆ ಕೆಲಸದವಳು ಅಥವಾ ಈ ಮನೆಗೆ ಓನರ್ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಹೀಗೆ ಹೇಳ್ತಿದ್ಯಾ ಶಾಂತ? ಮತ್ತಿನ್ನೇನು, ಅವಳು ಆರಾಮಾಗಿ ಕೂತ್ಕೊಂಡಿದ್ದಾಳೆ, ನೀನ್ ನೋಡಿದ್ರೆ ನೀನೇ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ಯಾ. ನಿನ್ನೆ ನಿನ್ ಸೊಸೆನೇ ಬಟ್ಟೆ ಎಲ್ಲ ಒಣಗಿಸ್ತಿರೋದನ್ನ ನಾನು ನೋಡಿದೆ. ಇವತ್ತು ಅಷ್ಟೇ ಅವಳೇ ಧೂಳ್ ಗೀಳೆಲ್ಲ ಹೊಡೆಯೋದು, ಮೇಲ್ಗಡೆ ಎಲ್ಲ ಕಸ ಹೊಡೆಯೋದು, ಕ್ಲೀನ್ ಮಾಡೋದು ಎಲ್ಲ ಅವಳೇ ಮಾಡ್ತಾಳೆ. ಎಲ್ಲ ನಿನ್ ಸೊಸೆ ನೀವೇ ಮಾಡ್ಕೊಳ್ಳೋದಾದ್ರೆ ಮನೆ ಕೆಲಸದವಳನ್ನ ಏನಕ್ಕೆ ಇಟ್ಕೊಂಡಿದ್ದೀರಾ? ಏನೋ ಗೊತ್ತಾಗ್ತಿಲ್ಲ ಪದ್ಮ. ನನ್ನ ಸೊಸೆನೇ ಕೆಲಸದವಳು ಬೇಕು ಅಂತ ಇವಳನ್ನ ಇಟ್ಕೊಂಡಿದ್ದಾಳೆ. ಆದ್ರೆ ಅವಳು ಆರಾಮಾಗಿ ಕೂತ್ಕೋತಾಳ? ಇಲ್ಲ, ಇವಳ ಜೊತೆ ತಾನೂ ಕೆಲಸ ಮಾಡ್ತಾ ಇರ್ತಾಳೆ. ನಾನು ಅವಳಿಗೆ ಹೇಳ್ತೀನಿ, ಅವಳು ಮಾಡ್ಕೋತಾಳೆ ಬಿಡಮ್ಮ ಅಂತ. ನನ್ನ ಮಾತು ಕೇಳಲ್ಲ, ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ಗೀತಾ ಕಾಫಿ ಮಾಡ್ಕೊಂಡು ಬಂದು ಇಬ್ರಿಗೂ ಕೊಡ್ತಾಳೆ. ಹೀಗೆ 3 ತಿಂಗಳು ಕಳೆಯುತ್ತೆ. 3 ತಿಂಗಳು ಕಳೀತಿದ್ದ ಹಾಗೆ ಗೀತಾ ಪದ್ಮ ಹತ್ರ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳೋಕ್ ಶುರು ಮಾಡ್ತಾಳೆ. ಅಮ್ಮ ಅವ್ರೆ, ನನಗೆ ಸಂಬಳ ಜಾಸ್ತಿ ಮಾಡಿ. ನೀವು ಈಗ ಕೊಡ್ತಾ ಇರೋ ಸಂಬಳ ನನಗೆ ಏನಕ್ಕೂ ಸಾಲ್ತಾ ಇಲ್ಲ. ಏನು, ಬಂದಿನ್ನು 3 ತಿಂಗಳಾಗಿಲ್ಲ, ಆಗಲೇ ಸಂಬಳ ಜಾಸ್ತಿ ಮಾಡ್ಬೇಕಾ? ಅಷ್ಟಕ್ಕೂ ಅಂಥ ಕೆಲಸ ನೀನು ಏನು ಮಾಡ್ತೀಯ ಅಂತ ಇಷ್ಟು ಬೇಗ ನಿನಗೆ ಸಂಬಳ ಜಾಸ್ತಿ ಮಾಡಬೇಕು? ಏನು, ನಾನು ಅಂಥ ಏನು ಕೆಲಸ ಮಾಡ್ತೀನಿ ಅಂತ ಕೇಳ್ತಾ ಇದ್ದೀರಾ? ನಿಮ್ಮ ಮನೇಲಿ ನಾನಲ್ಲದೆ ಏನು ಪಕ್ಕದ ಮನೆಯವ್ಳು ಬಂದು ಕೆಲಸ ಮಾಡ್ತಾ ಇದ್ದಾಳಾ? ಅಮ್ಮವ್ರೆ, ಒಂದು ಸ್ವಲ್ಪ ಸಂಬಳ ಜಾಸ್ತಿ ಮಾಡೋಕ್ಕೆ ಯಾಕೆ ಇಷ್ಟೊಂದು ಕಿರಿಕಿರಿ ಮಾಡ್ತಾ ಇದ್ದೀರಾ? ಇಬ್ಬರ ಮಧ್ಯೆ ಹೀಗೆ ವಾದ ನಡೀತಿರುತ್ತೆ. ಅಷ್ಟೊತ್ತಿಗೆ ಪದ್ಮ ಮಗಳು ಒಂದು ಬುಟ್ಟಿ ಬಟ್ಟೆ ಇಟ್ಕೊಂಡು ಬರ್ತಾಳೆ. ಗೀತಾ, ನನ್ನ ರೂಮಲ್ಲಿ ಕೊಳೆ ಬಟ್ಟೆ ಎಲ್ಲ ಈ ಬುಟ್ಟಿಲಿ ಹಾಕಿಟ್ಟಿದ್ದೀನಿ. ನೀನು ನೋಡಿದ್ರು ಯಾಕೆ ಇದನ್ನು ತೊಳೆಯಕ್ಕೆ ತಗೊಂಡಿಲ್ಲ? ಹೋಗ್ಲಿ ಬಿಡು, ಈಗ ಇದನ್ನೆಲ್ಲ ತಗೊಂಡು ಹೋಗಿ ಒಗ್ದು ಹಾಕ್ಬಿಡು. ನನಗಿದ್ರಲ್ಲಿ ಈಗ ಬೇಕಾಗಿರೋ ಬಟ್ಟೆ ಸುಮಾರಿದೆ. ಮೊದಲು ನಿಮ್ಮ ಅಮ್ಮನ ಹತ್ರ ನನ್ನ ಸಂಬಳ ಜಾಸ್ತಿ ಮಾಡಕ್ಕೆ ಹೇಳಿ, ಆಮೇಲೆ ಈ ಬಟ್ಟೆ ತೊಳಿತೀನಿ. ಇದೇನು ಗೀತಾ, ಹೀಗೆ ಹೇಳ್ತಿದ್ಯಾ? ಹೀಗೆ ಹೇಳ್ದೆ ಇನ್ನು ಹೇಗೆ ಹೇಳಿ? ಸಂಬಳ ಜಾಸ್ತಿ ಮಾಡಿ ಆಮೇಲೆ ಕೆಲಸ ಮಾಡಿಸ್ಕೊಳ್ಳಿ. ಇದಾದ್ಮೇಲಿಂದ ಗೀತನ್ಗೆ ಏನೇ ಕೆಲಸ ಹೇಳಕ್ ಹೋದ್ರು ಸಂಬಳ ಜಾಸ್ತಿ ಮಾಡೋ ವಿಷಯ ತಗೊಂಡು ಜಗಳ ಮಾಡ್ತಿರ್ತಾಳೆ. ಕೆಲಸನೂ ಸರಿಯಾಗಿ ಮಾಡ್ತಿರಲ್ಲ. ಹಾಗಾಗಿ ಮನೇಲಿ ಎಲ್ಲ ಕೆಲಸ ಹಾಗೆ ಉಳಿತಿರುತ್ತೆ. ಇದರಿಂದಾಗಿ ಮನೆಯಲ್ಲಿ ಎಲ್ಲರೂ ತುಂಬಾನೇ ತಲೆ ಕೆಡ್ಸ್ಕೊಂಡ್ ಬಿಟ್ಟಿರ್ತಾರೆ. ಒಂದಿನ ಪದ್ಮ ಮಾರ್ಕೆಟಿಗೆ ಹೋಗಿ ಬರುವಾಗ ಪಕ್ಕದ ಮನೆ ಶಾಂತ ಸಿಗ್ತಾಳೆ. ಪದ್ಮ, ಮನೇಲಿ ಕೆಲಸದವ್ಳನ್ನ ಇಟ್ಕೊಂಡು ಮನೇಲಿ ಎಲ್ಲ ಕೆಲಸನೂ ನೀವೇ ಮಾಡ್ಕೊಳ್ತಾ ಇರ್ತೀರ. ಈಗ ತರಕಾರಿನೂ ನೀನೇ ತರ್ತಾ ಇದೆಯಲ್ಲ, ನೀನ್ ಯಾಕೆ ಹೋಗಿದ್ದೆ? ಅವಳನ್ನ ಕಳಿಸ್ಬಾರ್ದಿತ್ತಾ? ಅಯ್ಯೋ, ಏನು ಹೇಳಿ ಶಾಂತ, ಅವಳಿಗೆ ಹೇಳೋದ್ರಗಿಂತ ನಾವೇ ಮಾಡೋದು ಬೆಸ್ಟು. ಏನೇ ಹೇಳಕ್ ಹೋದ್ರೂ ಸಂಬಳ ಜಾಸ್ತಿ ಮಾಡಿ ಅನ್ನೋ ವಿಷಯ ಇಟ್ಕೊಂಡು ದೊಡ್ಡ ರಗಳೆ ಮಾಡ್ತಾಳೆ. ಏನೋ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಅಂದರೆ ಮಾಡ್ಬೋದು, ಅವಳ ಸಿಕ್ಕಾಪಟ್ಟೆ ಜಾಸ್ತಿ ಕೇಳ್ತಾಳೆ. ಅಷ್ಟೆಲ್ಲ ಯಾರು ಕೊಡ್ತಾರೆ? ಈಗ ತಕ್ಷಣಕ್ಕೆ ಮನೆ ಕೆಲ್ಸಕ್ಕೆ ಬೇಡ ನೀನು ಹೋಗು ಅಂತ ಹೇಳೋಕ್ಕೂ ಆಗ್ತಿಲ್ಲ. ಕಳಿಸ್ಬಿಟ್ರೆ ತಕ್ಷಣಕ್ಕೆ ಕೆಲ್ಸಕ್ಕೆ ಸಿಗೋದು ಅಷ್ಟು ಸುಲಭ ಇಲ್ಲ. ಹಾಗಾಗಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಶಾಂತ. ನೀನು ಹೇಳೋದು ನಿಜನೇ. ಅವ್ಳು ಸಂಬಳ ಜಾಸ್ತಿ ಕೇಳಿದ್ದು ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಕೇಳೋಷ್ಟು ಕೇಳಬೇಕು. ಅತಿ ಜಾಸ್ತಿ ಕೇಳಿದ್ರೆ ಅದು ಹೆಂಗಾಗುತ್ತೆ? ಅಷ್ಟಕ್ಕೂ ಅವಳು ಬಂದಿನ 3 ತಿಂಗಳಷ್ಟೇ ಆಗಿದೆ, ಒಂದು 6 ತಿಂಗಳು ಕೂಡ ಆಗಿಲ್ಲ. ಈಗಲೇ ಜಾಸ್ತಿ ಮಾಡಿ ಅಂದರೆ ಯಾರು ಮಾಡ್ತಾರೆ? ಪದ್ಮ, ನಿನ್ನ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ. ನಾನು ಹೇಳ್ದ ಹಾಗೆ ಮಾಡಿದ್ರೆ ನಿನ್ನ ಸಮಸ್ಯೆ ಬಗೆಹರಿಯುತ್ತೆ. ಶಾಂತ ಪದ್ಮ ಕಿವಿಲಿ ತನ್ನ ಐಡಿಯಾನ ಹೇಳ್ತಾಳೆ. ಮಾರನೇ ದಿನ ಪದ್ಮ ಶಾಂತ ಹೇಳ್ಕೊಟ್ಟಿರೋ ಪ್ಲಾನ್ ಪ್ರಕಾರ ಪರಿಚಯದ ಒಬ್ಬಳ ಹೆಂಗಸನ್ನ ಮನೆ ಕೆಲಸದವಳ ಥರ ಕರ್ಕೊಂಡು ಬರ್ತಾಳೆ. ಅಮ್ಮವ್ರೆ, ಇಲ್ಲಿನ್ನೂ ಮನೆ ಕೆಲಸಕ್ಕೆ ನಾನಿದ್ದೀನಿ. ನಾನಿದ್ದು ಅದು ಹೇಗೆ ನೀವು ಬೇರೆಯವಳನ್ನ ಕರ್ಕೊಂಡು ಬಂದ್ಬಿಡ್ತೀರಾ? ಅಲ್ಲ, ನಾನು ಇರ್ಬೇಕಿದ್ರೆ ಇನ್ನೊಬ್ಳು ಮನೆ ಕೆಲಸದವಳನ್ನ ಕರ್ಕೊಂಡು ಬರೋ ಅವಶ್ಯಕತೆ ಏನಿದೆ? ಅಮ್ಮವ್ರೆ, ದಯವಿಟ್ಟು ಮಾತಾಡಿ. ಇನ್ನೇನು ಮಾಡುವಂತೀಯ ಗೀತಾ? ನೀನು ನೋಡಿದ್ರೆ ಮಾತೆತ್ತಿದ್ರೆ ಸಂಬಳ ಜಾಸ್ತಿ ಮಾಡಿ ಅಂತ ಹೇಳಿ ಕೆಲಸನೂ ಮಾಡಲ್ಲ, ಏನೂ ಇಲ್ಲ. ಇದೆಲ್ಲದರಿಂದ ನಮಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗಿ ಹೋಗಿದೆ. ಈ ಥರ ನಡ್ಕೊಂಡ್ರೆ ನಾವು ಎಷ್ಟು ದಿನ ಅಂತ ಕೇಳ್ತಾ ಇರೋಕ್ಕಾಗುತ್ತೆ?
ಹೊಸ ಕೆಲಸದವ್ರನ್ನ ಹುಡುಕ್ತೀವಿ ತಾನೆ, ಅದೇ ಕೆಲಸನ ನಾನು ಇವತ್ತು ಮಾಡಿದ್ದು. ಇವಳು ನನ್ನ ಸ್ನೇಹಿತೆ ಮನೇಲಿ ಕೆಲಸ ಮಾಡ್ತಿದ್ಲು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ, ಆಮೇಲೆ ನಿನಗಿನ ಕಡಿಮೆ ಸಂಬಳ ತಗೋತಾಳೆ. ಅದಕ್ಕೆ ಇನ್ಮೇಲೆ ನಮ್ಮ ಮನೇಲಿ ಇವಳೇ ಕೆಲಸ ಮಾಡ್ಕೊಂಡು ಹೋಗ್ತಾಳೆ, ನೀನು ಗಂಟು ಮುಟ್ಟ ಕಟ್ಟಕ್ಕೆ ಅಡ್ಡಿಲ್ಲ. ಗೀತಾ ತನ್ನ ಕಣ್ಣೆದ್ರಿಗೆ ತನ್ನ ಕೆಲಸ ಹೋಗ್ತಾ ಇರೋದನ್ನ ನೋಡಿ ಗಾಬರಿ ಆಗ್ಬಿಡ್ತಾಳೆ. ಅಮ್ಮೋರೆ ದಯವಿಟ್ಟು ನನ್ನ ಕೆಲಸ ಮಾತ್ರ ಕಿತ್ಕೋಬೇಡಿ. ನನಗೊತ್ತು ನಾನು ನಡ್ಕೊಂಡಿದ್ದ ರೀತಿ ಸರಿಯಲ್ಲ ಅಂತ. ನಾನೇ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಿದ್ದೆ, ಆದರೆ ನೀವು ಯಾವತ್ತೂ ಅತಿಯಾಗಿ ನನ್ನ ಮೇಲೆ ಕೋಪ ಮಾಡಿಕೊಂಡು ಒಂಥರ ಮಾತಾಡಿ ಏನೂ ಮಾಡಲಿಲ್ಲ. ನನ್ನ ತಪ್ಪಾಯಿತು ಅಮ್ಮೋರೆ. ಇಲ್ಲಿ ನಾನೇ ಇನ್ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ದಯವಿಟ್ಟು ನನ್ನನ್ನು ಕೆಲಸದಿಂದ ತೆಗಿಬೇಡಿ ಆಯಿತಾ. ಇನ್ನೂ ಒಂದಷ್ಟು ದಿನ ನನ್ನ ಸಂಬಳದ ಬಗ್ಗೆ ಏನು ಮಾತಾಡಲ್ಲ, ಆದರೆ ನನ್ನ ಕೆಲಸದಿಂದ ಮಾತ್ರ ತೆಗಿಬೇಡಿ. ಸರಿಯಾದ ಸಮಯ ಬರೋವರೆಗೂ ನನ್ನ ಸಂಬಳ ಜಾಸ್ತಿ ಮಾಡೋದ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಬರಲ್ಲ ಅಮ್ಮವ್ರೆ. ಇನ್ನೂ ಹೇಳಬೇಕಂದ್ರೆ ನಾನು ಓವರಾಗಿ ಆಡ್ತಿದ್ದಿದ್ರಿಂದ ನಾನಿದ್ದು ನೀವುಗಳೇ ಮನೆ ಕೆಲಸ ಮಾಡ್ಕೊಂಡು ಹೋಗೋ ಥರ ಆಗಿಬಿಟ್ಟಿತ್ತು. ಇನ್ಮೇಲೆ ಹಾಗೆಲ್ಲ ಆಗಲ್ಲ, ನಾನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀನಿ. ಹೋಗಲಿ, ಏನೋ ನೀನು ಇಷ್ಟೊಂದು ಕೇಳ್ಕೊಳ್ತಾ ಇದೆಯಾ ಅಂತ ಒಪ್ಕೊಳ್ತಾ ಇದ್ದೀನಿ. ಆದರೆ ನೆನ್ಪಿಡ್ಕೊ, ನೀನೇನಾದರೂ ಮತ್ತೆ ನೀನು ಬಾಲ ಬಿಸ್ತಿ ಅಂದರೆ ಇವಳಂತೂ ಯಾವಾಗಲೂ ಕೆಲ್ಸಕ್ಕೆ ಬರೋಕ್ಕೆ ರೆಡಿ ಆಗಿರ್ತಾಳೆ. ಸರಿನಮ್ಮ, ನೀನು ಹೋಗು. ನನಗೇನಾದರೂ ಅವಶ್ಯಕತೆ ಇದ್ದರೆ ನಿನಗೆ ಹೇಳ್ತೀನಿ ಆಯಿತಾ. ಖಂಡಿತ ಹೇಳಿ ಅಮ್ಮ, ನೀವು ಹಿಂಗೆ ಹೇಳ್ತಿದ್ದಂಗೆ ನಾನು ಹಾಜರಾಗ್ಬಿಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.